ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪ್ರಾರಂಭದಲ್ಲಿ ಈತ ಮಮತಾ ಬೇಗಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ ನಾನು. ಏಕೆಂದರೆ ಈ ಚೇಲಾಗಳು ಯಾವಾಗಲೂ ಹೆದರಿಸಿಕೊಂಡು ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳುವಂಥ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಏಕೆಂದರೆ ಗೂಂಡಾಗಿರಿ ಹಿನ್ನೆಲೆಯಿಂದ ಬಂದಂಥವರು, ಮಜಲ್ ಪವರ್ ಮೂಲಕ ರಾಜಕಾರಣ ಮಾಡ್ಕೊಂಡು ಬಂದಂಥವರು, ಅವರನ್ನು ಶಿಷ್ಯರನ್ನಾಗಿ ನಾಯಕರು ಮುಖಂಡರು ಇಟ್ಕೊಂಡಿರ್ತಾರೆ. ಯಾವಾಗ ಮುಖಂಡರು ಇವರ ಮಾತನ್ನು ಕೇಳೋದಿಲ್ಲ ಆವಾಗ ತಿರುಗಿ ಬೀಳ್ತಾರೆ. ತಿರುಗಿ ಬಿದ್ದು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ಮಮತಾ ಬೇಗಂ ಅಲ್ಲಿಯ ಮುಖ್ಯಮಂತ್ರಿಯವರ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಬಾರಿಯ ಚುನಾವಣೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಇವರ ಚೇಲ ಆದಂಥ ಹುಮಾಯೂನ್ ಕಬೀರ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಹುಮಾಯೂನ್ ಕಬೀರ್ ಜೊತೆ ಮಮತಾ ಬೇಗಂ ಅವರ ಸಂಘರ್ಷ ಶುರುವಾಗಿಬಿಡುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಆತ, ನಿಮ್ಮ ಮೇಲೆ ಯಾವ ರೀತಿ ಈ ಬಾರಿ ಸೇಡು ತೀರಿಸ್ಕೊತೀನಿ ನೋಡ್ತಾ ಇರಿ. ಪಶ್ಚಿಮ ಬಂಗಾಳದ ಚುನಾವಣೆಯ ಸಂದರ್ಭದಲ್ಲಿ ನೀವು ಸೋತು ಸುಣ್ಣಾಗಬೇಕು, ಅಲ್ಲಿವರೆಗೂ ನಾನು ವಿರಮಿಸುವುದಿಲ್ಲ. ಅದಕ್ಕಿಂತ ಮುಂಚೆ ಮುರ್ಷಿದಾಬಾದ್ನಲ್ಲಿ ನಾನೊಂದು ದೊಡ್ಡದಾದಂಥ ಬಾಬ್ರಿ ಮಸೀದಿಯನ್ನು ಕಟ್ತೀನಿ ಅಂತ ಧಮಕಿ ಕೊಡ್ತಾನೆ. ಯಾವ ಅಯೋಧ್ಯೆಯಲ್ಲಿ 5 ಎಕರೆ ಜಾಗ ಕೊಟ್ಟ ಸ್ಥಳದಲ್ಲಿಯೇ ಇಲ್ಲಿವರೆಗೂ ಒಂದು ಮಸೀದಿಯನ್ನು ಇವರು ಕಟ್ಟಲಿಲ್ವೋ, ಇಲ್ಲಿ ಪಶ್ಚಿಮ ಬಂಗಾಳಕ್ಕೆ ಬಂದು ಅಲ್ಲಿ ಬಂದು ನಾನು ಈ ಬಾಬ್ರಿ ಮಸೀದಿ ಕಟ್ತೀನಿ ಅಂದರೆ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಅಂತ ಎಲ್ಲರೂ ಭಾವಿಸಿದರು. ಆದರೆ ಈತ ಹೇಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಕರಸೇವೆ ಅಂಥೇಳಿ ಇಟ್ಟಿಗೆ ಸೇವೆಯನ್ನು ಮಾಡಿಸಿದ್ರು, ಅದೇ ರೀತಿ ಮುಸಲ್ಮಾನರಿಗೆ, ಮತಾಂಧರಿಗೆ ನಿಮ್ಮ ಮನೆಯಿಂದ ಇಟ್ಟಿಗೆ ತೊಗೊಂಬನ್ನಿ ಅಂತ ಕರೆಯನ್ನು ಕೊಟ್ಟ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಬೆಟ್ಟದಷ್ಟು ಇಟ್ಟಿಗೆಗಳ ಸಂಗ್ರಹವನ್ನು ಈತ ಮುರ್ಷಿದಾಬಾದ್ನಲ್ಲಿ ಮಾಡಿದ್ದಷ್ಟೇ ಅಲ್ಲ, ಶಂಕುಸ್ಥಾಪನೆಯನ್ನು ನೆರವೇರಿಸಿದ. ಮಮತಾ ಬೇಗಂ ಅವರು ಬಹಿರಂಗವಾದ ಹೇಳಿಕೆ ಕೊಟ್ಟರು, ಈ ಹುಮಾಯೂನ್ ಕಬೀರ್ನನ್ನು ನಾನು ಬಿಡೋದಿಲ್ಲ, ಈತ ಜಾತಿ ಧರ್ಮದ ರಾಜಕಾರಣ ಮಾಡ್ತಾ ಇದ್ದಾನೆ, ಈತನ ಮೇಲೆ ಸರಿಯಾದ ಕ್ರಮ ಕೈಗೊಳ್ತೀವಿ ಅಂತಂದರೆ. ಏನಾಯಿತು ಸಮಸ್ಯೆ ಅಂದರೆ, ಎರಡೆರಡು ಕಡೆಯಿಂದ ಸಿಗಾಕೊಂಡ್ಬಿಟ್ರು ಮಮತಾ ಬೇಗಂ ಅವರು. ಒಂದು ಕಡೆ ಚುನಾವಣಾ ಆಯೋಗದಿಂದ ನಡೀತಾ ಇರುವಂಥ ನಿರಂತರವಾದಂಥ ಈ ಪಟ್ಟಿಯ ಪರಿಷ್ಕರಣೆಯ ಪ್ರಹಾರ, ಮತ್ತೊಂದು ಕಡೆ ಮುಸಲ್ಮಾನರು ಚಲ್ಲಾಪಿಲ್ಲಿಯಾಗಿ ಇನ್ನೊಂದು ಕಡೆ ಧ್ರುವೀಕರಣ ಆಗ್ತಾ ಇರುವಂಥ ಸ್ಥಿತಿಗತಿ. ಈಗ ನಿನ್ನೆ ನಡೆದ ವಿದ್ಯಮಾನವನ್ನು ಹೇಳ್ತೀನಿ. ಅಲ್ಲಿಯ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿ ಇದೆಯಲ್ಲ, ಅದರ ಕಾರ್ಯದರ್ಶಿ ಹೆಸರು ಮೊಹಮ್ಮದ್ ಸಲೀಮ್ ಅಂತೇಳಿ. ಎಡರಂಗದವ್ರನ್ನ ಯಾವ ರೀತಿ ತುಳಿದು ಹಾಕಿದ್ದಾರೆ ಮಮತಾ ಬೇಗಂ ಅವರಂತ ತಮಗೀಗಾಗಲೇ ನಾನು ಹೇಳಿದ್ದೀನಿ. ಆಕೆ ಮಾಡಿದ ಒಂದೇ ಒಂದು ತಂತ್ರಗಾರಿಕೆ ಏನಂದರೆ, ಯಾರ್ಯಾರು ಎಡರಂಗದವರಿದ್ದರು, ಯಾರ್ಯಾರು ಕಮ್ಯುನಿಸ್ಟರಾಗಿದ್ದಾರೋ, ಯಾರ್ಯಾರು ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರಾಗಿದ್ದರು, ಅವ್ರನ್ನ ಯಥಾವತ್ತಾಗಿ ಹೈಜಾಕ್ ಮಾಡಿ ತನ್ನ ಪಕ್ಷಕ್ಕೆ ತೊಗೊಂಡ್ಬಿಟ್ರು. ಅವರಿಗೆ ಬೇರೆ ಬೇರೆ ನಿಗಮ, ಮಂಡಳಿ, MLA, ಪಂಚಾಯಿತಿ ಸದಸ್ಯತ್ವ, ಮುನ್ಸಿಪಾಲ್ಟಿ ಸದಸ್ಯತ್ವ, ನಗರಸಭೆ ಸದಸ್ಯತ್ವ, ಆಮೇಲೆ ಮೇಯರ್ ಸ್ಥಾನ ಹೀಗೆ ಕೊಟ್ಟು ಆ ಪಕ್ಷವೇ ಅಸ್ತಿತ್ವದಲ್ಲಿರಬಾರ್ದು, ಹಾಗೆ ಜೀರ್ಣಗೊಂಡು ಹೋಗಬೇಕು, ಅವಸಾನಗೊಂಡು ಹೋಗಬೇಕು ಅಂಥ ರಾಜಕಾರಣವನ್ನು ಕಳೆದ 15 ವರ್ಷ ಮಾಡಿದರು. ಹೀಗಾಗಿ ಯಾವ 34 ವರ್ಷಗಳ ದಬಾವಣೆ ಇತ್ತು ಎಡರಂಗ ಮತ್ತು ಕಾಂಗ್ರೆಸ್ಸು, ಅದು ನಾಮಾವಶೇಷ ಆಗುವ ಹಾಗೆ ಮಾಡಿದ್ದು ಮಮತಾ ಬೇಗಂ. ಅವರಿಗೊಂದು ನೆಮ್ಮದಿ ಏನಪ್ಪ ಅಂತಂದರೆ, ಎಡರಂಗದವ್ರು ಬಂದು ಮತ್ತೆ ನನಗೆ ಕಿರುಕುಳವನ್ನು ಕೊಡಲಾರರು ಅನ್ನೋದು ಮಮತಾ ಬೇಗಂ ಅವರ ಲೆಕ್ಕಾಚಾರ ಆಗಿತ್ತು. ಕಾಂಗ್ರೆಸ್ ಅಂತೂ ಉಸಿರಾಡುವ ಸ್ಥಾನದಲ್ಲಿಯೇ ಇಲ್ಲ. ಮಮತಾ ಬೇಗಂ ಏನಾದರೂ ಒಂದು 4 ಸ್ಥಾನಗಳನ್ನು ಬಿಟ್ಟುಕೊಟ್ರೆ ಆ ಸ್ಥಾನಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು. ಸ್ನಾನ ಮಾಡೋರು ಕೆಳಗಡೆ ಕೂತ್ಕೊಂಡು ಸ್ನಾನ ಆಗಿದೆ ಅಂತ ಹೇಳೋದು ಅಂತ ನಮ್ಮ ಕಡೆ ಒಂದು ಮಾತಿದೆ. ಎರ್ಕೊಳ್ಳೋರು ಕೆಳಗೆ ಕೂತ್ಕೊಂಡ್ಬಿಡೋದು ಅಂತ, ತಲೆಸ್ನಾನ ಮಾಡೋರು ಎರ್ಕೊಳ್ಳೋದು ಅಂತ ತಲೆ ಸ್ನಾನ ಮಾಡೋದು, ಕೆಳಗೆ ಕೂತು ನಂದು ಸ್ನಾನ ಆಗ್ಬಿಡ್ತು, 4 ಹನಿ ನೀರು ಬಿಡ್ತಾವಲ್ಲ, ಹಾಗೆ ಕಾಂಗ್ರೆಸ್ಸು ಅಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರೋದು. ಆದರೆ ಈಗೇನಾಗಿದೆ, ಒಂದು ತೃತೀಯ ಶಕ್ತಿಯನ್ನು ಹೊರಹೊಮ್ಮಿಸುವಂಥ ನಿರಂತರವಾದ ಪ್ರಯತ್ನ ನಡೀತಾ ಇದೆ. ಅದರ ಫಲಶ್ರುತಿಯಾಗಿ ನಿನ್ನೆ ನ್ಯೂ ಟೌನ್ನ ಒಂದು ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಮೊಹಮ್ಮದ್ ಸಲೀಮು ಮತ್ತು ಈ ಹುಮಾಯೂನ್ ಕಬೀರ್, ಈತ ಜನತಾ ಯೂನಿಯನ್ ಪಾರ್ಟಿ ಅಂತ ಹೆಸರಿಟ್ಕೊಂಡಿದ್ದಾನೆ. ಈಗ ಹೊಸ ಪಕ್ಷವನ್ನು ಪ್ರಾರಂಭ ಮಾಡಿದ್ದಾನೆ, JUP ಅಂತ. ಈತನದು JUP, ಆ ಕಡೆ ಕಮ್ಯುನಿಸ್ಟ್ ಪಾರ್ಟಿ. ಇವ್ರ ಜೊತೆ ಇನ್ನೊಂದು ಶಕ್ತಿ ಸೇರ್ಕೋತಾ ಇದೆ. ಅದು ಯಾವುದಪ್ಪ, ಈಗಾಗಲೇ ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ತನ್ನ ಅಸ್ತಿತ್ವವನ್ನು ತೋರಿಸಿ ಸೆಡ್ಡು ಹೊಡಿತಾ ಇರುವಂಥ ಅಸಾದುದ್ದೀನ್ ಓವೈಸಿಯ AIMIM. 3 ಜನ ಸೇರಿ
ಮುಸಲ್ಮಾನರ ಓಟುಗಳನ್ನು ನಾವು ಚಲ್ಲಾಪಿಲ್ಲಿ ಆಗಲಾರದ ಹಾಗೆ ಮಾಡಬೇಕು, ನಾವೇ ಆಯ್ಕೆ ಆಗಬೇಕು, ಚುನಾಯಿತರಾಗಬೇಕು. ಬೇರೆ ಯಾವುದೋ ಧರ್ಮೀಯರು ಬಂದು ಮುಸಲ್ಮಾನರ ರಕ್ಷಣೆ ಮಾಡೋದು ಬೇಡ. ಬೇರೆ ಯಾವುದೋ ಕಾಂಗ್ರೆಸ್ ಪಕ್ಷನೋ ಕಮ್ಯುನಿಸ್ಟರೋ ತೃಣಮೂಲ ಕಾಂಗ್ರೆಸ್ ಬಂದು ಮುಸಲ್ಮಾನರ ಅಭ್ಯುದಯ ಮಾಡ್ತೀವಿ ಅಂತ ನಮಗೆ ಈ ಆಮಿಷವನ್ನು ಒಡ್ಡೋದು ಬೇಡ. ನಾವೇ ಚುನಾವಣೆಗೆ ನಿಲ್ಲೋಣ, ನಾವೇ ಗೆಲ್ಲೋಣ, ಏನಾಗಿದ್ದಾಗಲಿ ಅಂತ ಈಗ ಸೆಡ್ಡು ಹೊಡೆದಿದ್ದಾರೆ. ಒಟ್ಟು 96 ಕ್ಷೇತ್ರಗಳಲ್ಲಿ ಮುಸಲ್ಮಾನರ ಮತಗಳು ನಿರ್ಣಾಯಕವಾಗಿದ್ದಾವೆ. ಅಂದರೆ ಮುಸಲ್ಮಾನರು ಯಾರನ್ನ ತೀರ್ಮಾನ ಮಾಡ್ತಾರೋ ಅವರಲ್ಲಿ ಗೆಲ್ಲುವುದು ಶತಸಿದ್ಧ. ಕೆಲವೊಂದು ಕಡೆ 34% ಓಟಿದೆ, ಕೆಲವೊಂದು ಕಡೆ 40% ಓಟಿದೆ, ಕೆಲವೊಂದು ಕಡೆ 32% ಓಟಿದೆ. ಬಟ್ ಒಟ್ಟು ಲೆಕ್ಕ ಹಾಕಿದ್ರೆ 96 ಸೀಟುಗಳು. ಅದರಲ್ಲಿ 46 ಸೀಟುಗಳಲ್ಲಂತೂ 50% ಮತಗಳು ಮುಸಲ್ಮಾನರ ಮತಗಳಾಗಿದ್ದಾವೆ. 50%. ನೀವು ಕಲ್ಪನೆಯನ್ನೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯದಾದಂಥ ಲೆಕ್ಕಾಚಾರ, ಆ ರೀತಿಯದಾದಂಥ ಡೆಮೋಗ್ರಫಿ ಇರುವಂಥ ರಾಜ್ಯ ಅದು. ನೋಡಿ, ಕಳೆದ 15 ವರ್ಷಗಳಲ್ಲಿ ಮಮತಾ ಬೇಗಂ ಏನು ಮಾಡಿದ್ದಾರೆ ಅಂತ ಯಾರಾದರೂ ಕೇಳಿದರೆ ಆಕೆ ಬೇರೆ ಏನೂ ಮಾಡದೆ ಹೋದರು. ದೇಶವನ್ನು ಹೇಗೆ ಒಡೆಯಬೇಕು ಅನ್ನೋದರಲ್ಲಿ 100ಕ್ಕೆ 100ರಷ್ಟು ಯಶಸ್ಸಾಗಿದ್ದಾರೆ. ಜೊತೆಗೆ ಈ ಅಕ್ರಮ ವಲಸಿಗರಿಗೆ ಯಾವ ರೀತಿ ಅಧಿಕೃತತೆಯನ್ನು ಈ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ನಮ್ಮ ಎದುರಿಗೆ ನೀಡ್ತಾ ಇರುವಂಥ ಸಾಕ್ಷ್ಯಗಳು. ಹಾಗಾದರೆ ಏನು ಮಾಡಬೇಕು? ಈ ಕಡೆಯಿಂದ ಹುಮಾಯೂನ್ ಕಬೀರು, ಮೊಹಮ್ಮದ್ ಸಲೀಮು, ಅಸಾದುದ್ದೀನ್ ಒವೈಸಿ, ಈ ಮಧ್ಯೆ ಫುರ್ಫುರಾ ಶರೀಫ್ನವನು ಬೇರೆ ಇವ್ರ ಜೊತೆ ಸೇರ್ಕೋತಾ ಇದ್ದಾನೆ. ISF ಸಿದ್ದಿಕ್ಕಿ ಜೊತೆ ಇವ್ರ ಜೊತೆ ಸೇರ್ಕೋತಾ ಇದ್ದಾನೆ ಸಿದ್ದಿಕ್ಕಿ. ಹೀಗೆ ಈ ಎಲ್ಲ ಮುಸಲ್ಮಾನ ಶಕ್ತಿಗಳೇನಿದ್ದಾವೆ ಅವು ಒಂದಾಗಿ ಈಗ ಮಮತಾ ಬೇಗಂ ಅವರನ್ನು ಸೋಲಿಸಬೇಕು, 96 ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಂಪಾದಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾದರೆ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿ ಏನಾಗತ್ತೆ? ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿ ಈಗ ಮೊದಲಿಗಿಂತ ಉತ್ತಮ ಆಗತ್ತೆ. ಹೇಗೆ ಅಂದರೆ, ಯಾವ ಮಮತಾ ಬೇಗಂ 15 ವರ್ಷಗಳಿಂದ ಮುಸಲ್ಮಾನರ ಓಟುಗಳನ್ನೇ ವೋಟ್ ಬ್ಯಾಂಕ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದ್ರು, ಆ ಯಾವ ಸೀಟುಗಳಲ್ಲಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ವೋ ಅದು ಮಮತಾ ಬೇಗಂರಿಂದ ಕಸಿದುಕೊಳ್ಳಲಾಗತ್ತೆ. ಕಸಿದುಕೊಂಡಾಗ ಮಮತಾ ಬೇಗಂ ಅವರ ಸಂಖ್ಯೆಗಳು ಕಡಿಮೆ ಆಗತ್ತೆ. ಅಲ್ಲಿಗೆ ತೃತೀಯ ಶಕ್ತಿ ಬಂದಿದ್ದರಿಂದ ಒಂದು ಕಡೆ ಮುಸಲ್ಮಾನರ ಸೀಟುಗಳು, ಇನ್ನೊಂದು ಕಡೆ ಮಮತಾ ಬೇಗಂ ಗೆಲ್ಲುವ ಸೀಟುಗಳು, ಜೊತೆಗೆ ಭಾರತೀಯ ಜನತಾ ಪಾರ್ಟಿ, ಈ 3 ಶಕ್ತಿಗಳ ಮಧ್ಯೆ ಪೈಪೋಟಿ ನಡೆಯುತ್ತೆ. ಪೈಪೋಟಿಯ ಫಲಿತಾಂಶ ಏನಾಗುತ್ತೆ ಅಂತಂದರೆ, ಮುಸಲ್ಮಾನರ ಓಟುಗಳು ವ್ಯತ್ಯಾಸ ಆಗುವ ಸಾಧ್ಯತೆ ತುಂಬ ಕಡಿಮೆ. ಅದರ ಒಂದು ಸಾಧ್ಯತೆ ಏನಪ್ಪ ಅಂದರೆ, ಯಾರು ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬಲ್ಲರೋ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಮುಸಲ್ಮಾನರು ಮತ ಹಾಕ್ತಾರೆ. ಅವರು AIMIM ಆಗಿರ್ಬೋದು, ಅಥವಾ ಫುರ್ಫುರಾ ಶರೀಫ್ ಆಗಿರ್ಬೋದು, ಅಥವಾ ಜನತಾ ಯೂನಿಯನ್ ಪಾರ್ಟಿ ಆಗಿರ್ಬೋದು. ಆ ಅಭ್ಯರ್ಥಿ ದುರ್ಬಲನಾಗಿದ್ದರೆ ಮುಸಲ್ಮಾನರು ಆತನಿಗೆ ಓಟ್ ಹಾಕೋದಿಲ್ಲ. ಎದುರುಗಡೆ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬಲ್ಲವನಾಗಿದ್ದರೆ ಆತನಿಗೆ ಮಾತ್ರ ಮತ ಹಾಕ್ತಾರೆ. ಆ ನಿರೀಕ್ಷೆಯಲ್ಲಿ ಮಮತಾ ಬೇಗಂ ಈಗ ನನ್ನನ್ನು ಮುಸಲ್ಮಾನರು ಕೈ ಬಿಡೋದಿಲ್ಲ ಅನ್ನುವಂಥ ನಂಬಿಕೆಯಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಗಾದರೂ ಮಾಡಿ ಹಿಂದೂಗಳ ಓಟುಗಳನ್ನು ಓಲೈಸಬೇಕು ಅನ್ನುವಂಥ ಅವರ ಪರಿಪರಿಯಾದಂಥ ದಯನೀಯ ಸ್ಥಿತಿ ಈ ಬಾರಿಯ ಅಸಹಾಯಕತೆಯನ್ನು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ. ಈ ಚುನಾವಣೆ ಅದಕ್ಕೆ ದಿನಾಂಕವನ್ನು ಬೇರೆ ಈತ ನಿಗದಿಪಡಿಸಿದ್ದಾನೆ. ಯಾರು? ಹುಮಾಯೂನ್ ಕಬೀರು. ನೀವು ದಿನಾಂಕವನ್ನು ಏನು ನಿಗದಿಪಡಿಸಿದ್ದಾನೆ? ಯಾರಾದರೂ ನನ್ನ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಂದರೆ ನಮ್ಮ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದಾದರೆ ಫೆಬ್ರವರಿ 15 ಕೊನೆಯ ತಾರೀಕು. ಫೆಬ್ರವರಿ 11ಕ್ಕೆ ಒಂದು ದೊಡ್ಡ ಜಾಥಾ ಮಾಡ್ತಾ ಇದ್ದಾನೆ ಈತ ಹುಮಾಯೂನ್ ಕಬೀರ್. ಏನಂದರೆ, ಸುಮಾರು 10,000 ಜನ ಏಕಕಾಲಕ್ಕೆ ಕುರಾನ್ ಓದುವಂಥ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾನೆ ಬರುವ ಫೆಬ್ರವರಿ 11ನೇ ತಾರೀಕಿಗೆ. 15ನೇ ತಾರೀಕು ಉಳಿದ ಪಕ್ಷಗಳ ಜೊತೆ ಮೈತ್ರಿಯನ್ನು ಖಚಿತಪಡಿಸ್ಕೊಳ್ಳೋದು. ಅಂದರೆ ಅಲ್ಲಿಗೆ ಈತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ. ಸ್ಪಷ್ಟವಾಗಿ ಮುಸಲ್ಮಾನರು ಈ ಬಾರಿ ನಾವು ನಿರೀಕ್ಷೆ ಮಾಡಿದ ಹಾಗೆ ಬೇರೆ ಯಾವುದೋ ಪಕ್ಷದ ಮೂಲಕ ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳಾರದೆ ನಾವೇ ಇನ್ನು ಈ ದೇಶವನ್ನು ಆಳಬೇಕು ಅನ್ನೋ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿದೆ. ಏನಾಗತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.